ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ಕಳಶಕ್ಕೆ ಇಡುವಂತಹ ತೆಂಗಿನಕಾಯಿಗೆ ಹೇಗೆ ಕ್ಲೀನಾಗಿ ಅರಶಿನ ಹಚ್ಚೋದು, ಜೊತೆಗೆ ಪೇಪರ್ ಕಟ್ಟಿಂಗ್ಸ್ನ ಬಳಸಿ ಹೇಗೆ ಕುಂಕುಮ ಅಲಂಕಾರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 4-5 ರೀತಿ ಪೇಪರ್ ಕಟ್ಟಿಂಗ್ಸ್ನ ನೋಡ್ತೀನಿ, ಮಿಸ್ ಮಾಡ್ಕೊಳ್ತೀರಾ, ಫುಲ್ ವಿಡಿಯೋ ನೋಡಿ. ತೆಂಗಿನಕಾಯಿ ತೊಗೊಂಡು ಅದರಲ್ಲಿರುವಂತಹ ಜುಟ್ಟೆಲ್ಲ ನೀಟಾಗಿ ತೆಗೆದು ಕ್ಲೀನ್ ಮಾಡಿ ತೆಂಗಿನಕಾಯಿನ ಮೊದಲಿಗೆ ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲಿ ನಾನು 2 ತೆಂಗಿನಕಾಯಿಗೆ ಹಚ್ಕೊಳ್ತಿರೋದ್ರಿಂದ 2 ಸ್ಪೂನಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವು ಒಂದೇ ಕಾಯಿಗೆ ಹಚ್ಕೊಳ್ಳುವಾಗ 1 ಟೇಬಲ್ ಸ್ಪೂನ್ ತೊಗೊಂಡ್ರೆ ಸಾಕಾಗತ್ತೆ. ಅದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಮೊದಲೇ ನೀರು ಹಾಕಿ ಕಲಿಸ್ಕೊಂಡ್ಬಿಟ್ರೆ ಅರಿಶಿನ ಮಿಕ್ಸ್ ಆಗಲ್ಲ, ಗಂಟು ಆಗೋಗುತ್ತೆ. ಅದರಿಂದ ಫಸ್ಟು ಅರಿಶಿನ ಗೋಧಿ ಹಿಟ್ಟು ಎರಡನ್ನೂ ಚೆನ್ನಾಗಿ ಕಲಿಸ್ಕೋಬೇಕು. ಲಕ್ಷ್ಮೀ ದೇವಿಗೆ ಅಕ್ಕಿ ಮತ್ತು ಗೋಧಿ ಅಂದರೆ ತುಂಬಾ ಪ್ರಿಯವಾದದ್ದು, ಮತ್ತು ಅದರಿಂದ ಮಾಡುವಂತಹ ಪ್ರಸಾದಗಳು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ. ಆದ್ದರಿಂದನೇ ಗೋಧಿ ಕಜ್ಜಾಯ, ಅಕ್ಕಿ ಕಜ್ಜಾಯ ಎಲ್ಲ ಮಾಡಿ ತಾಯಿಗೆ ನೈವೇದ್ಯ ಇಡ್ತಿರ್ತಾರೆ. ಇಲ್ಲಿ ನಾನು ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಗಂಟು ಇಲ್ಲದೆ ಇರೋ ಹಾಗೆ ನೀಟಾಗಿ ಇದನ್ನು ಚೆನ್ನಾಗಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ನೀವಿನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಚಾನಲಲ್ಲಿ ನೆಕ್ಸ್ಟ್ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಚೂರು ಗಂಟಿಲ್ದಿರೋ ಹಾಗೆ, ತುಂಬ ತೆಳ್ಳಗೂ ಅಲ್ದಿರ, ತುಂಬ ಗಟ್ಟಿಯಾಗೂ ಅಲ್ದಿರ, ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ನಾದ್ಕೋಬೇಕಾಗತ್ತೆ. ಏಕೆಂದರೆ ಅರಿಶಿನ ಹಾಕಿರೋದ್ರಿಂದ ಅಲ್ಲಲ್ಲಿ ಗೋಧಿ ಹಿಟ್ಟು ಹಾಗಾಗೆ ಇತ್ತು ಅಂದರೆ ನಾವು ಕಾಯಿಗೆ ಹಚ್ಚುವಾಗ ಬೆಳ್ಳಗಾಗುತ್ತೆ. ಅದರಿಂದ ಕಂಪ್ಲೀಟಾಗಿ ಚೆನ್ನಾಗಿ ಕಲಿಸ್ಕೊಂಡು ಕೆಳಗಡೆಯಿಂದ ಮೇಲೆ ಮುಖ ಮಾಡಿ, ಅಂದರೆ ಕೆಳಗಡೆಯಿಂದ ಮೇಲ್ಗಡೆಗೆ ಲೇಯರ್ ಆಗಿ ಇದನ್ನು ಹಚ್ಕೋಬೇಕಾಗತ್ತೆ. ಒಂದು ಚೂರು ಎಲ್ಲೂ ಪ್ಯಾಚ್ಗಳು ಬೀಳ್ತೀರ, ಒಂದು ಚೂರು ಎಲ್ಲೂ ಡಾಟು ಮಚ್ಚೆ ಏನೂ ಬಿಡ್ತೀರ, ಒಂದು ಚೂರು ಗ್ಯಾಪ್ ಏನೂ ಕಾಣಿಸ್ತೀರ ಇರೋ ಹಾಗೆ ಇದನ್ನು ಚೆನ್ನಾಗಿ ಹಚ್ಕೋಬೇಕು. ನಾವು ಈ ಥರ ಕೈಯಲ್ಲೇ ಇಟ್ಕೊಂಡು ಹಚ್ಚುವಾಗ ಮತ್ತೆ ನಮ್ಮ ಕೈಯಿಂದ ಅಂಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಈ ಥರ ಒಂದು ಪ್ಲೇಟ್ನ ತೊಗೊಂಡು ಇಲ್ಲ ಒಂದು ಲೋಟದ ಮೇಲೆ ಇಟ್ಟು ಇದನ್ನು ಈ ಥರ ಮೇಲೆ ಮುಖ ಮಾಡಿ ನಮ್ಮ ಬೆರಳಚ್ಚು ಕೈಯಲ್ಲೇ ಹಚ್ಚೋದ್ರಿಂದ ನಮ್ಮ ಕೈಯಿಂದ ಬೆರಳಚ್ಚು ಅದರ ಮೇಲೆ ಬೀಳದೇ ಇರೋ ಹಾಗೆ ನೀಟಾಗಿ ಇದನ್ನು ಹಚ್ಕೋಬೇಕಾಗತ್ತೆ. ನಾನು ಇಲ್ಲಿ 2 ತೆಂಗಿನಕಾಯಿ ಹಾಕ್ಕೊಳ್ತಿರೋದ್ರಿಂದ 2ನೇ ತೆಂಗಿನಕಾಯಿಗೂ ಈ ಥರ ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ, ಅಂದರೆ ಲೇಪನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಹಚ್ಕೊಂಡು ಒಂದು 30 ನಿಮಿಷ ಆದರೂ ಬಿಡಬೇಕಾಗತ್ತೆ, ಅದು ಚೆನ್ನಾಗಿ ಒಣಗೋದಕ್ಕೋಸ್ಕರ. ನಾನು ಫ್ಯಾನ್ ಗಾಳಿಯಲ್ಲಿ ಇಟ್ಟು ಇದನ್ನು ಪೇಪರ್ ಕಟ್ಟಿಂಗ್ ಆಗೋ ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರನೇ ಡ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪೇಪರ್ ಕಟ್ಟಿಂಗ್ಸ್ನ ತೋರಿಸ್ತಿದ್ದೀನಿ ನೋಡಿ. ಅಂದರೆ ನಾವು ಕುಂಕುಮ ಅಲಂಕಾರ ಮಾಡ್ಕೊಳ್ಳಿಕ್ಕೆ ಒಂದು ತಿಕ್ ಪೇಪರ್ ಇಲ್ಲ ಈ ಥರ ವೈಟ್ ಕಲರ್ ಪೇಪರ್ನ ತೊಗೊಂಡ್ರೆ ಸಾಕಾಗತ್ತೆ. ಒಂದು ಸಲ ಕಟ್ಟಿಂಗ್ ಮಾಡಿ ನೀವು ಅದನ್ನು ಎಷ್ಟು ಸಲ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಈಗ ನೋಡಿ, ನಾನು ಒಂದು ಪೇಪರ್ನ ತೊಗೊಂಡು ಅದನ್ನು ಕರೆಕ್ಟಾಗಿ ಅರ್ಧ ಭಾಗಕ್ಕೆ ಫೋಲ್ಡ್ ಮಾಡಿ ಅರ್ಧ ತಿಲಕ ಅರ್ಧ ಚಂದ್ರನ ಒಂದು ಕಡೆ ಬರೆದು ಇಟ್ಕೊಂಡಿದ್ದೀನಿ, ತೋರಿಸ್ತಿರೋ ಹಾಗೆ ವಿಡಿಯೋದಲ್ಲಿ. ಈಗ ಮತ್ತೆ ಅರ್ಧ ಚಂದ್ರ ಪ್ಲಸ್ ಅರ್ಧ ತಿಲಕ ಬರಿತೀನಿ. ಅರ್ಧ ತಿಲಕ ಮೇಲ್ಗಡೆ, ಅದರ ಕೆಳಗಡೆ ಭಾಗ ಸ್ವಲ್ಪ ಜಾಗ ಬಿಟ್ಟು ಕೆಳಗಡೆಗೆ ಅರ್ಧ ಚಂದ್ರ ಮತ್ತು ಅರ್ಧ ಚಂದ್ರನಲ್ಲಿ ಅರ್ಧ ಚಂದ್ರನ ಬರಿತೀನಿ ನೋಡಿ. ಈಗ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ, ಅದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಈ ಮಕ್ಕಳಿಗೆಲ್ಲ ನಾವು ಎಲೆ ಬಿಡೋದು ತೋರಿಸ್ತಿರ್ತೀವಲ್ಲ, ಆ ಥರ ಶೇಪಲ್ಲಿ ಈ ಥರ ಅರ್ಧ ಭಾಗ ಮಾತ್ರ ನಾವು ಬರ್ಕೋಬೇಕು. ನಾವು ಇದನ್ನು ಪೇಪರ್ ಕಟ್ಟಿಂಗ್ ಮಾಡುವಾಗ ನಾವು ಏನು ಬರೆದಿರ್ತೀವಿ ಅದ್ರ ಮೇಲೆ ಕರೆಕ್ಟಾಗಿ ಒಂದೇ ಸಮಕ್ಕೆ ಪ್ಯಾಚಸ್ಸು ಅಂದರೆ ಕಟ್ ಆ ಥರ ಮಾರ್ಕರ್ಗೆ ಏನು ಬೀಳ್ದಿರ ಹೀಗೆ ಚೆನ್ನಾಗಿ ನೀಟಾಗಿ ಅದನ್ನು ಕಟ್ ಮಾಡ್ಕೋಬೇಕು. ಆಗಲೇ ನಮಗೆ ಕುಂಕುಮ ಇಡುವಾಗ ಒಂದೇ ಶೇಪಲ್ಲಿ ನೀಟಾಗಿ ಬರುತ್ತೆ ನೋಡಿ. ಇಲ್ಲಿ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ಇನ್ನೂ ಒಂದು ಪೇಪರ್ ಕಟ್ಟಿಂಗ್ನ ತೋರಿಸಿದ್ದೀನಿ, ಅದನ್ನು ನೋಡಿ. ಈ ಥರ ಒಂದು ಸಲ ನೀವು ಈ ಥರ ಪೇಪರ್ ಕಟ್ಟಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಎಷ್ಟು ಸಲ ಬೇಕಾದ್ರೂ ದೇವರಿಗೆ ಅಲಂಕಾರ ಮಾಡುವಾಗ ಈಸಿಯಾಗಿ ಕುಂಕುಮನ ಹಚ್ಕೊಂಡ್ಬಿಡ್ಬೋದು. ಈಗ ನೋಡಿ, ಇನ್ನೂ ಒಂದು ಥರ ಪೇಪರ್ ಕಟ್ಟಿಂಗ್ನ ತೋರಿಸಿದ್ದೀನಿ. ಈಗ ಮತ್ತೆ ಇನ್ನೂ ಒಂದು ಥರ ಪೇಪರ್ ಕಟ್ಟಿಂಗ್ನ ಬರಿತಾ ಇದ್ದೀನಿ. ಇದನ್ನು ಬಂದು ಇಷ್ಟೊತ್ತು ನಾನು ಕೆಳಗಡೆ ಮುಖ ಮಾಡಿ ತೋರಿಸ್ತಿದ್ದೆ, ಈಗ ಮೇಲ್ಗಡೆ ಮುಖ ಮಾಡಿ ತೋರಿಸ್ತಿದ್ದೀನಿ ನೋಡಿ. ನಾವು ಇಲ್ಲಿ ಎಲೆಗಳು ಬರಿತೀವಲ್ಲ, ಎಲೆ ಬರೆಯುವಾಗ ಶೇಪ್ ಕೊಡ್ತೀವಲ್ಲ, ಆ ಥರ ಶೇಪಲ್ಲಿ ಬರ್ಕೋಬೇಕು. ಆ ಥರ ಶೇಪ್ನ ಕೊಟ್ಟು ಮತ್ತೆ ಒಂದು ಅರ್ಧ ತಿಲಕನ ಬರ್ತಿದ್ದೀನಿ.
ಅರ್ಧ ತಿಲಕಾಗೂ ಮತ್ತು ಎಲೆ ಶೇಪ್ ಮಾಡುವಾಗ ಸ್ವಲ್ಪ ಗ್ಯಾಪ್ ಕೊಡಿ, ಇಲ್ಲಾಂದರೆ ನಮಗೆ ಅದು ಪರ್ಫೆಕ್ಟ್ ಶೇಪ್ ಅನ್ನೋದು ಬರೋದಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನಾನು ತೆಂಗಿನಕಾಯಿ ಮೇಲೆ ಕುಂಕುಮ ಅಲಂಕಾರ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹೂವಿನ ಅಲಂಕಾರ ತಿಲಕ ಹಾಕಿ ಮಾಡಿರೋದು ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ನಾನು ಮೊದಲು ಏನು ತೋರಿಸಿದ್ದೆ ಪೇಪರ್ ಕಟ್ಟಿಂಗು, ಅದರಲ್ಲೇ ಕೆಳಗಡೆ ಒಂದು ಡಾಟ್ ಹಾಕಿ ಅಲ್ಲಿ ಮತ್ತೆ ಅಂದರೆ ಅರ್ಧ ಚಂದ್ರನ ಬರೆದು ಫುಲ್ ಒಂದು ರೌಂಡ್ನ ಹಾಕಿದ್ದೀನಿ ನೋಡಿ. ಈಗ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದನ್ನು ನಾನು ನವರಾತ್ರಿಗಳಲ್ಲಿ ದುರ್ಗಾದೇವಿ ಅಲಂಕಾರಕ್ಕೆ ಅಂತ ಇದನ್ನು ಬಳಸಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇನ್ನೂ ಒಂದು ಪೇಪರ್ ಕಟ್ಟಿಂಗ್ನ ತೋರಿಸ್ತಿದ್ದೀನಿ. ಮತ್ತೆ ಒಂದು ತಿಲಕನ ಬರೆದುಬಿಟ್ಟು ಮತ್ತೆ ಒಂದು ಎಲೆ ಶೇಪನ್ನು ಬರಿತಾ ಇದ್ದೀನಿ. ಒಂದು ಚಿಕ್ಕದಾಗಿ ಎಲೆ, ಇನ್ನೊಂದು ದೊಡ್ಡದಾಗಿ ಎಲೆ, ಅಂದರೆ 2 ಥರದ್ದು ಎಲೆ ಶೇಪು. ನಾನು ಪ್ರೀವಿಯಸ್ ಆಗಿ ಏನು ತೋರಿಸಿದ್ದೆ ಒಂದೇ ಒಂದು ಎಲೆ ಶೇಪು, ಈಗ 2 ಎಲೆ ಶೇಪು ಮತ್ತು ಒಂದು ಅರ್ಧ ಚಂದ್ರ ಬರೆದು ತೋರಿಸ್ತಾ ಇದ್ದೀನಿ. ಇದನ್ನು ಈಗ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದೇ ಶೇಪಲ್ಲಿನೇ ಕಟ್ ಮಾಡ್ಕೋಬೇಕು. ನಾನಿಲ್ಲಿ 4-5 ಥರದ್ದು ಕಟ್ಟಿಂಗ್ಸ್ನ ತೋರಿಸಿದ್ದೀನಿ. ನೀವು ಇದನ್ನು ಒಂದೇ ಒಂದು ಸಲ ಪೇಪರಲ್ಲಿ ಅಲ್ದಿರ ಇನ್ವಿಟೇಷನ್ ಕವರ್ಗಳು ಸ್ವಲ್ಪ ತಿಕ್ಕಾಗಿರುತ್ತೆ, ಅದರಲ್ಲಿ ಮಾಡಿ ಇಟ್ಕೊಂಡ್ರೆ ನೀವು ಎಷ್ಟು ವರ್ಷ ಬೇಕಾದ್ರೂ ಅದನ್ನು ಯೂಸ್ ಮಾಡ್ಬೋದು. ಒಂಚೂರು ಹಾಳಾಗೋದಿಲ್ಲ, ಪೇಪರ್ ಸಹ ಅರಿಯೋದಿಲ್ಲ. ಈಗ ಇದನ್ನು ನೋಡಿ ನಾನು ಏನು ಬರೆದಿದ್ದೆ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ತೋರಿಸ್ತಿದ್ದೀನಿ ನೋಡಿ. ಆ ಚಿಕ್ಕ ಚಿಕ್ಕ ಎಲೆ ಥರ ಇರೋದ್ರಿಂದ ಸ್ವಲ್ಪ ಅದನ್ನು ಟೈಟಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ಆಗ ನಿಮಗೆ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಈಗ ತೆಂಗಿನಕಾಯಿಗೆ ಹೇಗೆ ಕುಂಕುಮ ಅಲಂಕಾರ ಮಾಡೋದು ಈ ಪೇಪರಿಂದ ಅಂತ ತೋರಿಸ್ತೀನಿ. ನಾವೇನು ಕಟ್ ಮಾಡ್ಕೊಂಡಿದ್ವಿ ಆ ಪೇಪರ್ನ ಎಲ್ಲಗೆ ಸರಿಯಾಗಿ ನಮಗೆ ತಿಲಕ ಬರಬೇಕು ಅಲ್ಲಿಗೆ ಕರೆಕ್ಟಾಗಿ ಪೇಪರ್ನ ಇಟ್ಟು ಪೇಪರ್ ಮೇಲ್ಗಡೆ ಅದು ನಾವೇನು ಕಟ್ ಮಾಡಿದ್ದೀವಿ ಆ ಗ್ಯಾಪ್ಗಳೇನಿದೆ ಅಲ್ಲಿ ಕರೆಕ್ಟಾಗಿ ಇದನ್ನು ಕುಂಕುಮನ ಹಚ್ತಾ ಬರಬೇಕು. ಆಲ್ರೆಡಿ ತೆಂಗಿನಕಾಯಿ 90% ಒಣಗಿರೋದ್ರಿಂದ ಜಸ್ಟ್ ಒಂದು 10% ಹಾಗೆ ಇರೋದ್ರಿಂದ ಬೇಗ ತೆಗೆದು ಬಿಡಬೇಕು. ಇಲ್ಲ ಅಂತಂದರೆ ಪೇಪರ್ ಅಂಟ್ಕೊಂಡ್ಬಿಡತ್ತೆ ಮತ್ತು ಕುಂಕುಮ ಬಿದ್ದೋಗ್ಬಿಡತ್ತೆ, ಸುತ್ತಮುತ್ತ ಚೆಲ್ಲೋಗ್ಬಿಡತ್ತೆ. ಈಗ ನೋಡಿ ನಾನು ತಿಲ್ಕನ ಹಚ್ಚಿ ತೋರಿಸಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಗಂಧದ ಅಲಂಕಾರ ಇಲ್ಲಾಂದರೆ ವಿಭೂತಿಯಿಂದನೂ ಸಹ ಅಲಂಕಾರ ಮಾಡ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ವಿಭೂತಿನ ಕಲಿಸ್ಕೊಂಡಿದ್ದೀನಿ. ತುಂಬ ನೀರಾಗಿ ಅಲ್ದಿರ ತುಂಬ ಗಟ್ಟಿಯಾಗಿ ಅಲ್ದಿರ ಮೀಡಿಯಮ್ ಆಗಿ ವಿಭೂತಿನ ಸ್ವಲ್ಪ ಗಟ್ಟಿನೂ ಇರಬೇಕು, ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇಲ್ಲಿ ಒಂದು ಕಡ್ಡಿ ಸಹಾಯದಿಂದ ಅದರ ಮೇಲ್ಗಡೆ 1-2 ಡಾಟ್ಗಳನ್ನ ಇಟ್ಕೊಳ್ತಾ ಇದ್ದೀನಿ. ನೀವು ಸುತ್ತೂ ಚಿಕ್ಕದಾಗಿ ಡಾಟ್ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಇಲ್ಲಿ ನಾನು ಸಿಂಪಲ್ಲಾಗಿ 3 ಚುಕ್ಕಿ ಇಟ್ಟು ತೋರಿಸ್ತಾ ಇದ್ದೀನಿ. ನೀವು ಇನ್ನೂ ಬೇಕಂದರೆ ಇದಕ್ಕೆ ಎಷ್ಟು ಬೇಕಾದರೆ ಅಷ್ಟೂ ಬಿಳಿದ್ರಲ್ಲಿ ಅಂದರೆ ವಿಭೂತಿಯಲ್ಲಿ ಅಲಂಕಾರ ಮಾಡ್ಬೋದು, ಇಲ್ಲ ಗಂಧದಲ್ಲಿನೂ ಸಹ ಅಲಂಕಾರ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ರೀತಿ ಅಲಂಕಾರ ಮಾಡಿ ದೇವರಿಗೆ ಒಂದು ಸಲ ಪೂಜೆ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಅಲಂಕಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವೇನಾದರೂ ಇದೇ ಥರ ಅಲಂಕಾರ ಮಾಡಿತ್ತು ಅಂದರೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.